1.5 ತಿಂಗಳು ಅವರು ಕೈ ಬ್ಯಾಂಡೇಜ್ ಕೊಟ್ಕೊಂಡೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಅಂದರೆ ನೀವು ಹೀಗೆ ಇಟ್ಕೊಂಡೆ ಪ್ರಾಕ್ಟೀಸ್ ಮಾತ್ರ ಬಿಟ್ಟಿಲ್ಲ, ಪ್ರಾಕ್ಟೀಸ್ ತಗೊಂಡಿಲ್ಲ, ಬಂದು ಮಾಡ್ತಾನೆ ಇದ್ರು, ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು, ಕೈಗೆ ಇಟ್ಕೊಂಡೇನೆ ಬಂದು ಸರ್ ಬೇಡ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ನೀವು ಆಮೇಲೆ ಮಾಡಿ ಅಂದರೆ ಇಲ್ಲ ಸರ್ ಇವಾಗೇನು ಹೇಳ್ತೀರಾ, ದೊಡ್ಡ ಸ್ಟಾರ್ ಆಗ್ತೀರಾ, ಅವಾಗ ಈ ಥರ ಬಂದು ಮಾಡ್ತೀರಾ ನೋಡೋಣ ಇರಿ ಆಯಿತು. ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ರು, 2 ತಿಂಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವಾಗ ಆ ಬ್ಯಾಂಡೇಜ್ ಕಟ್ಕೊಂಡು. ಯಾಕೆ KGF ಮಾಡಿಲ್ಲ, ನನ್ನ ಮಕ್ಕಳೇ ಕೇಳೋರು ಯಾಕೆ ನೀನು ಮಾಡಲಿಲ್ಲ ಅಂತ. ನಾನೇನು ಹೇಳಲಿ, ನನಗೆ ಎಲ್ಲವೂ ಮಾಡಿದ್ದೆ, ಎಲ್ಲರ ಜೊತೆ ಕೆಲಸ ಮಾಡಿದ್ದೆ, ಏನಾದರೂ ಪ್ರಾಬ್ಲಮ್ ಏನಾದ್ರು ಏನಿಲ್ಲಪ್ಪ ಆ ಥರ ಎಲ್ಲ ಟ್ಯಾಕ್ಸಿಗೂ ಮಾಡಲಿಲ್ಲ ಅದು. ಬಟ್ ಬರುತ್ತೆ ಒಂದು ದಿವಸ ಯಾವತ್ತಾರು ಒಂದು ದಿವಸ ಬರುತ್ತೆ, ಅದನ್ನು ಮಾಡ್ತೀವಿ. ಓಕೆ, ಇವಾಗ ಆಗಸ್ಟ್ ಮಂತ್ ಶುರುವಾಗಿದೆ, ಟಾಕ್ಸಿಕ್ ಎರ ಅಂತಲೇ ಹೇಳ್ಬೋದು. ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆಗೆ ನೀವು ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀರಾ. ರಾಕಿಯಿಂದ ಹಿಡಿದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ, ಅದೇ ಗೂಗ್ಲಿ, ರಾಮಾಚಾರಿ, ರಾಜಾ ಹುಲಿ, ಆಮೇಲೆ ಡ್ರಾಮಾ, ಆಮೇಲೆ ರಾಕಿ, ಆಮೇಲೆ ಮೊದಲ ಸಲ ತುಂಬ, ಆಮೇಲೆ ಜಾನು ಅವ್ರದ್ದು ಎಲ್ಲ ಸಿನಿಮಾಗಳು ಅಪ್ ಟು ನಿಮಗೆ ಮಾಸ್ಟರ್ ಪೀಸು, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡು, ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಕಾರ್ಡೇ ಮಾಡಿರೋದು ನಾನೆಲ್ಲ. ಯಶ್ ಅವ್ರದ್ದು ಸಿಕ್ಕಾಪಟ್ಟೆ ಸ್ಟ್ರಗಲ್ ಇತ್ತು ಅವಾಗ ಬಿಗಿನಿಂಗ್ ಇದರಲ್ಲಿ. ರಾಕಿ ಅಂತ ಸಿನಿಮಾ ಮಾಡಿದಾಗ ಕನ್ನಡಕ್ಕೆ ಒಬ್ಬ ಋತಿಕ್ ರೋಷನ್ ಥರ ಎಲ್ಲ ಆಲ್ ಕೊರಿಯೋಗ್ರಫಿ ಎಲ್ಲ ಸಾಂಗ್ಸು ನಾನೇ ಮಾಡಿದ್ದೆ ಆ ಸಿನಿಮಾದಲ್ಲಿ. ಆವಾಗಲೂ ನನಗೊಂದು ರೆಕಗ್ನೈಸ್ ಆಗಿದ್ದು, ಅಂದರೆ ಆ ಸಿನಿಮಾದಲ್ಲಿ ಯಾರಪ್ಪ ಕೊರಿಯೋಗ್ರಾಫರ್ ಅನ್ನೋ ಥರ ಗೊತ್ತಾಗಿದ್ದು. ರಾಕಿ ಸಿನಿಮಾದಲ್ಲಿ ಎಲ್ಲ ಸಾಂಗ್ಸು ಕೊರಿಯೋಗ್ರಫಿ ಮಾಡಿದ್ದೆ. ಅಲ್ಲಿಂದ ನಮ್ಮದು ಅವ್ರದ್ದು ಜರ್ನಿ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ಸಿನಿಮಾಗಳು ನಮ್ಗೆ ಅವಕಾಶ ಸಿಗ್ತಾಯಿತ್ತು, ಮಾಡ್ತಾಯಿದ್ವಿ. ನಾನು ಅದ್ರಲ್ಲಿ ನನಗೆ ಬೆಸ್ಟು ತುಂಬ ಇದು ಮಾಡಿದ್ದು ಅಂದರೆ ನನಗೆ ಡ್ರಾಮಾಯಿಂದನೇ ಸ್ವಲ್ಪ, ಆಮೇಲೆ ಅವ್ರಿಗೂ ಸ್ವಲ್ಪ ಬೇರೆ ಲೆವೆಲ್ ಚೇಂಜ್ ಆಗಿದ್ದು ಡ್ರಾಮಾ ಸಿನಿಮಾದಲ್ಲಿ. ನನಗೂ ಆ ಸಾಂಗಲ್ಲಿ ನನಗೂ ಹೈಲೈಟ್ ಆಯಿತು ಆ ಸಾಂಗು. ಅದಾದಮೇಲೆ ರಾಜಾ ಹುಲಿ ಟೈಟಲ್ ಟ್ರ್ಯಾಕ್ ಎಲ್ಲ ಸರ್, ಇದು ತುಂಡೈಕ್ಲು ಆ ಸಾಂಗ್ ಮಾಡಿದ್ವಿ. ಅದಾದಮೇಲೆ ನನಗೆ ಸಿಂಗಲ್ ಕಾರ್ಡ್ ಅಂದರೆ ಸಿನಿಮಾದಲ್ಲಿ ಎಲ್ಲ ಇವಾಗ ಹೆಂಗೆ ಈಗ ನಮಗೆ ಪಾರ್ಟ್ನರ್ ಸಿನಿಮಾದಲ್ಲಿ ಎಲ್ಲ ಸಾಂಗ್ಸು ಮಾಡ್ತಾ ಇದ್ದೀನಲ್ಲ, ಆ ಥರ ನನಗೆ ಬಂದಿದ್ದಂದರೆ ರಾಜಾ ಹುಲಿ, ಆಮೇಲೆ ಗೂಗ್ಲಿಯಲ್ಲಿ ಎಲ್ಲ ಸಾಂಗ್ಸ್ಗೂ ನನಗೆ ವರ್ಕ್ ಮಾಡಿದ್ದೆ. ಆಮೇಲೆ ರಾಮಾಚಾರಿ, ಇದಿಷ್ಟು ನನಗೆ ತುಂಬ ಕೊಟ್ಟಂಥದ್ದು. ಅದಾದಮೇಲೆ ನನಗೆ ಮಾಸ್ಟರ್ ಪೀಸು ಒಂದು 2,500 ಜನ ಡ್ಯಾನ್ಸರ್ಸ್ನ ಹಾಕೊಂಡು ಆ ಸಾಂಗ್ ಮಾಡಿದ್ದು. ವಾಕಿಂಗ್ ಬಂದು ನಾಗವಲ್ಲಿ ಬರೀ 4 ಡೇಸಲ್ಲಿ ಮಾಡಿದ್ದು ಸಾಂಗ್. ಅದು ಒಳ್ಳೆ ಚಾಲೆಂಜಿಂಗಲ್ಲಿ ಮಾಡಿದಂಥ ಸಾಂಗು. ಅದು ಚೆನ್ನಾಗಿ ನನಗೆ ರೆಕಗ್ನೈಸ್ ಕೊಡ್ತು, ಅಂದರೆ ಹೆಸರು ಕೊಡ್ತು ಅದರಲ್ಲಿ. ಅದಾದಮೇಲೆ ನನಗೆ ಲಾಸ್ಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡು. ಆ ಸಿನಿಮಾ ಆದಮೇಲೆ ಮಾಡೋಕ್ಕಾಗಿಲ್ಲ, ಅಂದರೆ KGF ಮಾಡಲಿಲ್ಲ, KGF ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಈಗಲೂ ಇಲ್ಲ, ಅಂದರೆ ಅಲ್ಲಿಗೆ ಸಂತೋಷ ಪಡ ಲಾಸ್ಟ್ ಸಿನಿಮಾ ನಮ್ಮ ಜೊತೆಗೆ. ಓಕೆ ಸರ್, ಅದೇ ಇನ್ಫ್ಯಾಕ್ಟ್ ಈಗ ರಾಕಿ ಸಿನಿಮಾದ್ರು ಮೊನ್ನೆ ನಮ್ಮ ಕಾಸರಗೋಡು ಸರ್ ಬರ್ಕೊಂಡಿದ್ರು, ಆ್ಯಕ್ಚುಲಿ ಪೋಸ್ಟ್ ಹಾಕೊಂಡಿದ್ರು ಫೇಸ್ಬುಕ್ಕಲ್ಲಿ. ರಾಕಿ ಸಿನಿಮಾದ ಒಂದು ಡ್ಯಾನ್ಸ್ ಶೂಟಿಂಗ್ ಸಂದರ್ಭದಲ್ಲಿ ಕಾಲೇನೋ ಅವರಿಗೆ ಏಟಾಗಿ ಕೈ ಏಟಾಗಿ, ಬಟ್ ಅವ್ರು ಡ್ಯಾನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಸಿಕ್ಕಾಬಟ್ಟೆ. ಆ ಟೈಮಲ್ಲೇನೋ ಅವರಿಗೆ ಗಣೇಶ್ ಕಾಸರಗೋಡು ಸರ್ಗೆ ಫೋನ್ ಮಾಡೆಲ್ಲ ಅವರು ಹತ್ತಿದ್ರಂತೆ, ಹೇಳ್ಕೊಂಡಿದ್ರಂತೆ ಈ ಥರ ಆಗಿಬಿಟ್ಟಿದೆ, ಡ್ಯಾನ್ಸ್ ಮಾಡಬೇಕು, ಆ್ಯಕ್ಚುಲಿ ಒಳ್ಳೆ ಅವಕಾಶ ಹಾಗೆ ಹಿಂಗೆ ಅಂತ. ಬಟ್ ಅವಾಗ ಹುರಿದುಂಬಿಸಿ ಅವರನ್ನು ನೀವು ಮಾಡು ಆಗುತ್ತೆ, ಡೂ ಆರ್ ಡೇ ಸಿಚುವೇಶನ್ ಅಂತೆಲ್ಲ ಹೇಳಿದ್ರಂತೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್, ಯಾವ ಸಾಂಗ್ ಟೈಮಲ್ಲಿ ಏನು ಮುರಿದೋಗಿತ್ತು ಅವ್ರದ್ದು, ಎಂತ ಕತೆ? ಅದು ನಾವು ಆ್ಯಕ್ಚುಲಿ ಸಾಂಗ್ ಮಾಡೋಕ್ಕೆ ಮುಂಚೆ ಅವ್ರದ್ದೊಂದು ಫೈಟ್ ಸೀಕ್ವೆನ್ಸ್ ನಡೀತಾ ಇತ್ತು ಅವ್ರದ್ದು. ಇದರಲ್ಲಿ ಆ ಕಡೆ ನನಗೂ ನೆನಪಿದೆ, ನಾನು ಹೋಗಿದ್ದೆ ಆ ಟೈಮಲ್ಲಿ. ಆ ಫೈಟ್ ಸೀಕ್ವೆನ್ಸ್ ನಡಿಬೇಕಂದ್ರೆ ಚೆನ್ನಾಗೇ ಮಾಡ್ತಾನೆ ಇದ್ರು. ಇದ್ದಕ್ಕಿದ್ದಂಗೆ ಒಂದು ಏನೋ ರೋಲ್ ಮಾಡಿ ಅದು ಹೋಗಬೇಕಾಗಿತ್ತು. ನೆಲಕ್ಕೆ ಕೈ ಕೊಟ್ಟಿದ ತಕ್ಷಣ ಏನಾಗುತ್ತೋ ಫ್ರ್ಯಾಕ್ಚರ್ ಆಗಿ ಡಿಸ್ಲೊಕೇಟ್ ಆಗೋಯ್ತು ಅವ್ರಿಗೆ. ಅವ್ರು ಏನಾಗುತ್ತೆ ಅಂದರೆ ಕೈ ನಮಗೆ ಶೂಟಿಂಗ್ ಇನ್ನೇನು ಹೋಗಬೇಕು, ಸಾಂಗ್ ಇನ್ನೇನು ಹೋಗಬೇಕು, ನೆಕ್ಸ್ಟು ಡೇಟೆಲ್ಲ ಫಿಕ್ಸ್ ಆಗಿತ್ತು, ಅದು ಹೋಗಬೇಕಾಗಿತ್ತು. ಅಷ್ಟು ಬೇಕಂಗೆ ಆಗೋಯ್ತು ಅವ್ರಿಗೆ. ನೀನು 3 ತಿಂಗಳು ಏನೋ ಅವ್ರಿಗೆ ಬೆಡ್ ರೆಸ್ಟ್ ಕೊಡಬೇಕು ಅಂತ ಹೇಳ್ಬಿಟ್ರು. ಅಂದರೆ ಕೈ ಫುಲ್ಲು ಬ್ಯಾಂಡೇಜ್ ಹಾಕಿ ಹಾಗೇ ಇರಬೇಕು ಅಂತರು. ಕೈ ಫುಲ್ ಬ್ಯಾಂಡೇಜ್ ಹಾಕಿ ಇರಬೇಕು ಅಂತ ಹೇಳಿದ್ರು. ಅವರು ಆ್ಯಕ್ಚುಲಿ ಪ್ರಾಕ್ಟೀಸ್ ಅಂದರೆ ಅವ್ರಿಗೆ ಹುಚ್ಚು. ಅವ್ರಿಗೆ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಡ್ಯಾನ್ಸ್ದು. ಅವ್ರಿಗೆ ಪರ್ಫೆಕ್ಷನ್ ಬರೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ. ಅವರು ನಾವೇ ತಪ್ಸ್ಕೊಂಡು ಹೋಗ್ಬಿಡ್ತಾ ಇದ್ವಿ, ಇವತ್ತಿಲ್ಲ ನಾಳೆ ಸಿಗ್ತೀವಿ ಅಂತ. ಆ ಥರ ನಮ್ಮ ಮನೆ ಮೇಲೆ ಡ್ಯಾನ್ಸ್ ಕ್ಲಾಸ್, ನಮ್ಮ ಮನೆ ಮೇಲೆ ಡ್ಯಾನ್ಸ್ ಕ್ಲಾಸ್ ಇರ್ತಾಯಿತ್ತು. ಮನೆಗೆ ಬಂದುಬಿಡೋರು, ಮನೆಗೆ ಬರೋರು, ಮನೆಗೆ ಮೇಲೆ ಬಂದು ಪ್ರಾಕ್ಟೀಸ್ ಮಾಡೋರು, ಎಲ್ಲ ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವಾಗ 1.5 ತಿಂಗಳು ಅವರು ಕೈ ಬ್ಯಾಂಡೇಜ್ ಕೊಟ್ಕೊಂಡೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಅಂದರೆ ನೀವು ಹೀಗೆ ಇಟ್ಕೊಂಡೆ ಪ್ರಾಕ್ಟೀಸ್ ಮಾತ್ರ ಬಿಟ್ಟಿಲ್ಲ, ಬಂದು ಮಾಡ್ತಾನೆ ಇದ್ರು, ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು, ಕೈಗೆ ಇಟ್ಕೊಂಡೇ ಬಂದು ಸರ್ ಬೇಡ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ನೀವು ಆಮೇಲೆ ಮಾಡಿ ಅಂದರೆ ಇಲ್ಲ ಈಗೇನೋ ಹೇಳ್ತೀರಾ ನೀವು. ನಾವು ಅವಾಗೂ ನಾನು ಈ ಮಾತು ಹೇಳಿದ್ದು ಅವ್ರಿಗೆ ನೆನಪಿದೆ ಇವತ್ತು. ನಾನು ಸರ್ ಇವಾಗೇನೋ ಹೇಳ್ತೀರಾ,
ದೊಡ್ಡ ಸ್ಟಾರ್ ಆಗ್ತೀರಾ, ಅವಾಗ ಈ ಥರ ಬಂದು ಮಾಡ್ತೀರಾ ನೋಡೋಣ ಇರಿ ಆಯಿತು. ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ರು, 2 ತಿಂಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವಾಗ ಆ ಬ್ಯಾಂಡೇಜ್ ಕಟ್ಕೊಂಡು ನಾವು ಪ್ರಾಕ್ಟೀಸ್ ಬೇಡ ಅಂದ್ರೂ ಮಾಡೋರು. ಆಮೇಲೆ ನೀವು ದೊಡ್ಡ ಸ್ಟಾರ್ ಆಗ್ರಿ, ಅವಾಗ ಬಂದು ನಾವೇ ಕರಿತೀವಿ, ಪ್ರಾಕ್ಟೀಸ್ ಬರ್ತೀವಿ ನೋಡೋಣ ಅಂತ ಹೇಳಿದ್ವಿ. ಬಟ್ ಅವಾಗ್ಲೂ ಹಾಗೇ ಇದ್ರು ಅವರು. ಅಂದರೆ ದೊಡ್ಡ ರಾಮಾಚಾರಿ ಸಿನಿಮಾ ಮಾಡಬೇಕು ಅಂದ್ರೂ ಪ್ರಾಕ್ಟೀಸು ಎಲ್ಲ ಪ್ರತಿಯೊಂದೂ ಅವರಿಗೆ ಡೆಡಿಕೇಶನ್, ಅಂದರೆ ಕೆಲಸದ ಮೇಲೆ ಅವರು ತುಂಬ ಇದು ಕೊಡ್ತಾರೆ, ಏನು ಪ್ರಾಮುಖ್ಯತೆ ಕೊಡ್ತಾರೆ. ಅದಕ್ಕೆ ಮಾತ್ರ ಅವ್ರು ಮೋಸ ಮಾಡೋದಿಲ್ಲ. ಯಾವುದಕ್ಕೆ ಹೋಗ ಬೆಳಗ್ಗೆ 6 ಗಂಟೆಗೆ ಇರ್ತಾರೆ, 7 ಗಂಟೆಗೆ ಇರ್ತಾರೆ. ಓಕೆ ಮುಗೀತು ಅಂದರೆ ಹೋಗ್ತಾರೆ. ಆ ಥರ ಅಂದರೆ ಅವ್ರ ಕೆಲಸಕ್ಕೆ ಮಾತ್ರ ಅವರು ಇವತ್ತರೆಗೂ ಇದನ್ನು ಮಾಡಿದ್ದೇ ಇಲ್ಲ. ಅಷ್ಟೊಂದು ವರ್ಕಲ್ಲಿ ಮಾತ್ರ ಸಿನ್ಸಿಯರ್ ವರ್ಕರ್ ಅವರು. ಓಕೆ. ಸೊ ಫ್ರ್ಯಾಕ್ಚರ್ ಆಗಿತ್ತು, ಆದರೂ ಪ್ರಾಕ್ಟೀಸ್ ಮಾಡ್ತಿದ್ರು. ಬಟ್ ಈಗ ಅವ್ರು ಡ್ಯಾನ್ಸ್ ಮಾಡೋ ಟೈಮಿಗೆ ಆನ್ ಫ್ಲೋರ್ ಬಂದಾಗ ಸರಿಯಾಗಿತ್ತು. ಸರಿ ಆಯಿತು. ಆಮೇಲೆ ಅದೇ 3 months ಟೈಮ್ ಅದನ್ನು ಅದು ಬ್ರೇಕ್ ಕೊಟ್ಟು ಮಾಡಿದ್ದು. ಆಮೇಲೆ ಎಲ್ಲ ಮತ್ತೆ ಪ್ರಾಕ್ಟೀಸ್ ಎಲ್ಲ ಮಾಡಿ ಆಮೇಲೆ ಫಾರಿನ್ಗೆ ಹೋಗಿ ಬಂದ್ವಿ, ಎಲ್ಲನೂ ಆಯಿತು ಅದರಲ್ಲಿ. ಹಾಗೆ ಸರ್, ಅದೇ ಸಾಕಷ್ಟು ಸಿನಿಮಾಗಳಿಗೆ ನೀವು ಕೊರಿಯೋಗ್ರಾಫ್ ಮಾಡಿದ್ದೀರಾ, ಯಶ್ ಅವರ ಸಿನಿಮಾಗಳಿಗೆ. ಸಂತು ಸ್ಟ್ರೈಟ್ ಫಾರ್ವರ್ಡ್ ಆದಮೇಲೆ ಅಂದರೆ ಈಗ KGF ಅಲ್ಲಿ ಅವ್ರದ್ದು ಡ್ಯಾನ್ಸ್ ನಂಬರ್ ಥರ ಏನು ಜಾಸ್ತಿ ತುಂಬ ಅವ್ರಿಗೇನು ಸ್ಟೆಪ್ಸ್ ಎಲ್ಲ ಏನೂ ಇರಲಿಲ್ಲ. ಆಬ್ವಿಯಸ್ಲಿ ಬೇರೆಯವರು ಕೆಲವೊಂದಷ್ಟು ಕೊರಿಯೋಗ್ರಾಫರ್ಸ್ ಮಾಡಿದ್ದಾರೆ. ಟಚ್ಚಲ್ಲಂತೂ ಇದಾರಲ್ವ ಸರ್? ತುಂಬ ಚೆನ್ನಾಗಿದೆ. ಟಚ್ಚಲ್ಲಿ ಆರಾಮಾಗಿದ್ದೀವಿ ನಾವು ಇಬ್ಬರು. ಏನು ಯಾವಾಗ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ, ಯಾವಾಗ ಇದು ಮಾಡಿದ್ರು ಮತ್ತೆ ಅವ್ರು ತೆಗ್ದಿಲ್ಲ ಅಂದ್ರೂ ಮತ್ತೆ ಮಾಡ್ತಾರೆ. ಅವ್ರು ಮತ್ತೆ ಮಾಡಿಬಿಟ್ಟು ಹೇಳಿ ಮಾಸ್ಟರ್ ಏನು ಮಾಡ್ತಾರೆ, ಏನು ವಿಷಯ ಅಂತ ಕೇಳ್ತಾರೆ. ಅದೆಲ್ಲ ಏನಿದೆ, ಅದನ್ನು ಚೆನ್ನಾಗಿದೆ. ನಮಗೆ ಇದರ ಬಾಂಡಿಂಗ್ ಎಲ್ಲ ಚೆನ್ನಾಗೇ ಇದೆ. ಬಟ್ ಏನಂದರೆ ಈಗ ನಾನು ವರ್ಕ್ ಮಾಡೋಕ್ಕಾಗಿಲ್ಲ. ತುಂಬ ಜನ ಕೇಳೋರು ನನ್ನನ್ನು, ಅಂದರೆ ಯಾಕೆ KGF ಮಾಡಿಲ್ಲ, ನನ್ನ ಮಕ್ಕಳೇ ಕೇಳೋರು ಯಾಕೆ ನೀನು ಮಾಡಲಿಲ್ಲ ಅಂತ. ನಾನೇನು ಹೇಳಲಿ ನನಗೆ, ಯಾಕಂದರೆ ನಾನು ಅವಾಗ ನಮ್ಮ ಇವರು ಡೈರೆಕ್ಟ್ರ್ ಇದ್ದಾರಲ್ಲ, ಯಾರು ನಮ್ಮ ಪ್ರಶಾಂತ್ ನೀಲ್ ಅವರು ಇದ್ದಾರಲ್ಲ, ಅವ್ರದ್ದು ಉಗ್ರಂ ಮಾಡಿದ್ದೆ ನಾನು. ಹೌದು, ಉಗ್ರಂ ಸಿನಿಮಾದಲ್ಲಿ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದೀನಿ. ಅವ್ರ ಜೊತೆಗೂ ಚೆನ್ನಾಗಿ ಬಾಂಡಿಂಗ್ ಚೆನ್ನಾಗಿತ್ತು. ಬಟ್ ಆಮೇಲೆ ಪ್ರೊಡ್ಯೂಸರ್ ಜೊತೆಗೆ ಸಂತೋಷ್ ಇದು ಮಾಸ್ಟರ್ ಪೀಸ್ ಮಾಡಿದ್ದೀನಿ, ಅದೇ ಕಂಪ್ನಿದು ಮಾಸ್ಟರ್ ಪೀಸು ಮಾಡಿದ್ದೀನಿ. ವಿಜಯ್ ಕಿರಗಂದು ಅವ್ರ ಕಂಪ್ನಿಯಲ್ಲೂ ಕೆಲಸ ಮಾಡಿದ್ದೀನಿ. ಈ ಕಡೆ ಇವ್ರದ್ದು ಉಗ್ರಂ ಸಿನಿಮಾನೂ ಮಾಡಿದ್ದೀನಿ, ಈ ಕಡೆ ಯಶೋ ಜೊತೆಗೂ ಮಾಡಿದ್ದೀನಿ. ಇದನ್ನು ತುಂಬ ಒಂದೂವರೆ ವರ್ಷ ನನಗೆ ಇದನ್ನು ಸಿಕ್ಕಾಪಟ್ಟೆ, ನನಗೆ 1-2 ವರ್ಷದವರೆಗೂ ನನಗೆ ಇದು ಎಲ್ಲ ತುಂಬ ಜನ ಕೇಳ್ತಾ ಇದ್ರು. ನನಗೆ ಹೇಳೋಕ್ಕಿಲ್ಲ, ಏನಕ್ಕೆ ಅಂತ ಕೇಳೋರು ಎಲ್ಲ, ಏನಕ್ಕೆ ನೀನು ಮಾಡಲಿಲ್ಲ ಅಂತ. ಇಲ್ಲಪ್ಪ ಅದರಲ್ಲಿ ಇಲ್ಲ, ವರ್ಕ್ ಇರಲಿಲ್ಲ ಅದರಲ್ಲಿ. ನಾನು ಹೇಳೋದು ಮೊದಲೇ ಹೇಳಿದರು, ಇಲ್ಲ ಅದು ಡೈರೆಕ್ಟ್ರೇ ಮಾಡ್ಕೊತಾರೆ ಸಾಂಗ್, ಅದು ಎಲ್ಲ ಅವರೇ ಇದು ಮಾಡ್ಕೊತಾರೆ ಅಂತ ನನಗೆ ಯಶೋರು ಹೇಳಿದ್ರು ಅವಾಗ. ಇಲ್ಲ ಅದು ಡೈರೆಕ್ಟ್ರೇ ಮಾಡ್ಕೊತಾರೆ ಸಾಂಗ್ ಅಂತ. ಅಷ್ಟೇ ಹೊರತು ಇನ್ನೇನು ಇರಲಿಲ್ಲ. ಬಟ್ ಈ ನೋಡೋರಿಗೆ ಆಮೇಲೆ ಕೇಳೋರಿಗೆ ಅದು ಒಂಥರ ಹಿಂಗಾಗ್ಬಿಟ್ಟಿತ್ತು ಅಂದರೆ ನನಗೆ ಹೇಳ್ಕೊಳಕ್ಕೂ ಆಗಲ್ಲ ಈ ಕಡೆ ಏನಕ್ಕೆ ಅಂತ. ಎಲ್ಲವೂ ಮಾಡಿದ್ದೆ, ಎಲ್ಲರ ಜೊತೆ ಕೆಲಸ ಮಾಡಿದ್ದೆ, ಏನಾದರೂ ಪ್ರಾಬ್ಲಮ್ಮ ಏನಾದ್ರು ಏನಿಲ್ಲಪ್ಪ ಆ ಥರ ಎಲ್ಲ ಅಂತೂ ಹೇಳ್ತಾ ಇದ್ದೆ. ಬಟ್ ಈಗ ನೀವು ಕೇಳ್ತಾ ಇದ್ದೀರಾ, ಯಾಕೆ ನೀವು ಅಲ್ಲಿ ಅದಾದ್ಮೇಲೆ ಮಾಡಿಲ್ಲ? ಅಲ್ಲ, ಟ್ಯಾಕ್ಸಿಗೂ ಮಾಡಲಿಲ್ಲ ಅದು. ಬಟ್ ಬರುತ್ತೆ, ಒಂದು ದಿವಸ ಯಾವತ್ತಾರು ಒಂದು ದಿವಸ ಬರುತ್ತೆ, ಅದನ್ನು ಮಾಡ್ತೀವಿ. ಓಕೆ ಸರ್, ಅವ್ರದ್ದು ಗೋ ಗೆಟರ್ ಆ್ಯಟಿಟ್ಯೂಡ್ ನಮಗೆ ನಾವು ನೋಡ್ತಾನೆ ಬಂದಿದ್ದೀವಿ. ಅಂದರೆ ಹಿಡಿದಿದ್ದ ಪಟ್ಟನ ಅವ್ರು ಬಿಟ್ಕೊಡಲ್ಲ ಯಾವುದೇ ಕಾರಣಕ್ಕೂ. ಇವತ್ತು ಹೋಗಿ ಇವಾಗ ಗ್ಲೋಬಲ್ ಲೆವೆಲ್ ಸ್ಟಾರ್ ಆಗಿ ನಿಂತಿದ್ದಾರೆ. ಆ್ಯಕ್ಚುಲಿ ರಾಮಾಯಣದಲ್ಲಿ ರಾವಣ ಆಗಿದ್ದಾರೆ, ಈ ಕಡೆ ಟಾಕ್ಸಿಕ್ ಬರ್ತಾ ಇದೆ. ಏನು ಅನಿಸುತ್ತೆ ಸರ್ ಅವ್ರ ಗ್ರೋತ್ ನೋಡುವಾಗ ನಿಮಗೆ? ಭಾಳ ಖುಷಿ ಆಗುತ್ತೆ ಸರ್. ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡದ ಒಬ್ಬರು ತುಂಬ ಸ್ಟ್ರಗಲ್ ಪಟ್ಟು ಬಿಗಿನಿಂಗ್ ಪೀರಿಯಡ್, ಅಂದರೆ ನಿಮಗೆ ಯಾವಾಗ ನೀವು ಏನಂತೀರ ರಾಕಿ ಸಿನಿಮಾ, ಆ ಸಿನಿಮಾಯಿಂದ ಹಿಡಿದು ಇವತ್ತು ನಾನು ಸಂತೋಷ್ ಶೆಟ್ಕಡ್ವರೆಗೂ ಕೆಲಸ ಮಾಡಿದ್ದೀನಲ್ಲ ಸರ್, ಒಂದು 25-30 ಸಾಂಗ್ ಮೇಲೆ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅಷ್ಟೂ ಮಾಡಬೇಕಂದ್ರೆ ಅವ್ರ ಹತ್ರ ಇದ್ದು ಡೆಡಿಕೇಶನ್ನು ಇಲ್ಲಿ ಕರ್ಕೊಂಬಂದು ಸರ್. ಅದು ಖುಷಿ ಆಗುತ್ತೆ. ಅಂದರೆ ಅವ್ರಿಗೆ ಛಲ ಸಾಧಿಸ್ಬೇಕು, ನಮ್ಮನ್ನು ಹಿಂತಿರುಗಿ ನೋಡಬೇಕು. ಅವ್ರಿಗೆ ಅದೇ ಇರೋದು ಯಾವಾಗಲೂ ಅಷ್ಟೇ. ಅವರು ನಾನು ಯಾರಿಂದೇ ಹೋಗಲ್ಲ, ನನ್ನಿಂದೇ ಬರಬೇಕು ಅನ್ನೋದು ಅವ್ರಿಗೆ ಒಂದಿದೆ, ಅದೊಂದು ಇದಿದೆ. ಅಂದರೆ ಹಠ ಇದೆ. ಅಂದರೆ ನಾನು ಕೆಲಸ ಮಾಡಿ ತೋರಿಸ್ತೀನಿ, ನನಗೆ ಚಾಲೆಂಜ್ ಇದೆ. ನಾನು ಸೈಮಾ ಅವಾರ್ಡಲ್ಲಿ ಅವರು ಇದು ಹೇಳಿದರು, ಏನದು ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ ಬಿಗಿನಿಂಗ್ ಅಂತಾರೆ. ನಾನು ಅಲ್ವಾಗ ಹಿಂಗೆ ನೋಡ್ತಾ ಇದ್ದೆ ಅವಾಗ. ಬಟ್ ಇವಾಗ ಅದು ನನಗೆ ಈಗ ಅದು ಅನಿಸುತ್ತೆ, ಅಂದರೆ ಅವರು ಅದನ್ನು ಪ್ರೂವ್ ಮಾಡಿದ್ರು, ಮುಂಚೆನೇ ಮಾಡಿದರೆ ಇದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಈಗ ಅಂತ ಅನಿಸುತ್ತೆ ನಮಗೆ. ಅದನ್ನೆಲ್ಲ ನೋಡಿದಾಗ ಅವರು ಎಷ್ಟೋ ವಿಷಯಗಳು ಹೇಳ್ತಾರೆ, ಓಪನಾಗಿ ಹೇಳ್ತಾರೆ, ಅದು ಹಂಗೆ ನಡೆಯುತ್ತೆ, ಹಂಗೆ ಆಗುತ್ತೆ. ಅದು ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅವರು ಆ ವಿಷಯದಲ್ಲೆಲ್ಲ. ಕಡೆ ಬಾರಿ ಮಾತಾಡಿ ಸರ್ ಯಾವಾಗ? ನಾನು ಈಗ ರೀಸೆಂಟಾಗಿ ನಮ್ಮ ಮನೆ ಕಟ್ಟಿದ್ನಲ್ಲ, ನಾನು ನಮ್ಮದು ಮನೆ ಇತ್ತು, ಮನೆ ಕಟ್ಟಿಸ್ತಾ ಇದ್ದೆ. ಆವಾಗ ಅವ್ರ ಜೊತೆಗೆ ಮಾತಾಡಿದ್ದೆ. ನಾನು ಅವ್ರ ಜೊತೆಗೆ ಫೋನ್ ಮಾಡಿ ಈ ಥರ ಮನೆಗೆ ಬನ್ನಿ ಗುರುಪ್ರವೇಶಕ್ಕೆ ಅಂತ ಹೇಳಿದೆ. ತುಂಬ ಬ್ಯುಸಿ, ನಾನೀಗ ನಾನು ಸಪ್ರೇಟಾಗಿ ಒಂದ್ಸರಿ ಬರ್ತೀನಿ ಮನೆಗೆ, ಈಗ ಬರೋಕ್ಕಾಗೋದಿಲ್ಲ, ನಾನು ಒಂದ್ಸರಿ ಬರ್ತೀನಿ, ಖಂಡಿತ ಬರ್ತೀನಿ ಅಂತ ಹೇಳಿದರು. ಆಮೇಲೆ ಅಂದರೆ ಫೋನಲ್ಲಿ ಯಾವಾಗಲೂ ಫೋನಲ್ಲಿ ಮಾತಾಡ್ತೀವಿ ನಾವು ಇದರಲ್ಲೆಲ್ಲ. ಓಕೆ, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.